2 ಬಿಎಂಟಿಸಿ ಬಸ್ಗಳನ್ನು ಸಿದ್ಧ ಮಾಡಿಟ್ಕೊಂಡಿದ್ದಾರೆ ಪೊಲೀಸರು. ಸಿಜೆಪಿ ಅಭಿಯಾನದ ಸಭೆಗೆ ಬಂದವರನ್ನು ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ರೆಡಿ. ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿದವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಟೌನ್ ಹಾಲ್ನ ಮುಂದೆ 2 ಕೆಎಸ್ಆರ್ಪಿ ತುಕಡಿ ಪೊಲೀಸ್ನ ಬಂದೋಬಸ್ತ್ ಹೆಚ್ಚಿಸಲಾಗಿದೆ. ಪೊಲೀಸರು ಪರ್ಮಿಷನ್ ಅನ್ನು ರಿಜೆಕ್ಟ್ ಮಾಡಿದ ನಡುವೆಯೂ ಕೂಡ ಯಾರಾದರೂ ಟೌನ್ ಹಾಲ್ನ ಮುಂಭಾಗದಲ್ಲಿ ಸೇರಿದ್ರೆ, ಜಮಾಯಿಸಿದ್ರೆ, ಸಭೆ ಮಾಡೋದಕ್ಕೆ ಮುಂದಾದರೆ ಅಂಥವರನ್ನು ತತ್ಕ್ಷಣಕ್ಕೆ ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ನಿಂತಿದ್ದಾರೆ. ಹಾಗಾಗಿಯೇ ಪೊಲೀಸರನ್ನು ಹೆಚ್ಚುವರಿಯಾಗಿ ಇವತ್ತು ನಿಯೋಜನೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಟೌನ್ ಹಾಲ್ನ ಮುಂಭಾಗಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಬರುವಂತಹ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಕ್ಯಾಂಪೇನ್ ಇದು. ಅಭಿಜಿತ್ ದೀಪ್ಗೆ ಹುಟ್ಟು ಹಾಕಿರುವಂತಹ ಕ್ಯಾಂಪೇನ್ ಇದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಟೌನ್ ಹಾಲ್ನ ಮುಂಭಾಗದಿಂದ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪೊಲೀಸರು ಪರ್ಮಿಷನ್ ಅನ್ನು ನಿರಾಕರಿಸಿದ ಬೆನ್ನಲ್ಲೆಯೂ ಕೂಡ ಸಭೆಯನ್ನು ನಡೆಸೋದಕ್ಕೆ ಪ್ಲಾನ್ ಆಗಿದೆ ಅನ್ನುವಂತಹ ಮಾಹಿತಿ. ಏನು ಪೊಲೀಸರು ಯಾವ ರೀತಿ ಆಕ್ಷನ್ಗೆ ರೆಡಿ ಆಗಿದ್ದಾರೆ, ಸ್ಥಳಕ್ಕೆ ಸದ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ಪ್ರೇಮ್, ಕಾಕ್ರೋಚ್ ಕರ್ನಾಟಕ ಜನತಾ ಪಾರ್ಟಿ ಅಭಿಯಾನದ ಹೆಸರಲ್ಲಿ ಇವತ್ತು 11 ಗಂಟೆಗೆ ಟೌನ್ ಹಾಲ್ ಮುಂಭಾಗದಲ್ಲಿ ಸಭೆಯನ್ನು ಸೇರೋದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪೋಸ್ಟನ್ನು ಹಾಕೊಂಡಿದ್ರು. ಇದನ್ನು ಅರ್ಥಂತಹ ಪೊಲೀಸರು ಯಾವುದೇ ಕಾರಣಕ್ಕೂ ಟೌನ್ ಹಾಲ್ ಮುಂದೆ ಈ ಒಂದು ನಿಮ್ಮ ಅಭಿಯಾನಕ್ಕೆ ಅಥವಾ ಸಭೆಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಕಾರಣ, ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಯಾವುದೇ ಪ್ರತಿಭಟನೆಗಳಿರ್ಬೋದು, ಸಭೆ ಸಮಾರಂಭಗಳಿರ್ಬೋದು, ಇವೆಲ್ಲವನ್ನು ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕು. ಅದರ ಜೊತೆಗೆ ನೀವು ಪೊಲೀಸರಿಗೆ ಪರ್ಮಿಷನನ್ನು ಕೇಳಿ ಅರ್ಜಿಯನ್ನು ಸಹ ಹಾಕಿಲ್ಲ. ಹೀಗಾಗಿ ಇಲ್ಲಿ ನಿಮಗೆ ಈ ಅಭಿಯಾನವನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಮಟ್ಟಿಗೆ ಪೊಲೀಸರು ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ಅಂಥವ್ರಿಗೆ ನೋಟಿಸನ್ನು ಕೊಡುವ ಕೆಲಸವನ್ನು ಮಾಡಿದರು. ಇವತ್ತು 11 ಗಂಟೆಗೆ ಅವರು ಅಭಿಯಾನವನ್ನು ಇಟ್ಕೊಂಡಿದ್ದೀವಿ, ಎಲ್ಲರೂ ಬನ್ನಿ ಅನ್ನೋ ಮಟ್ಟಿಗೆ ಕರೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಪೊಲೀಸರು ಒಂದಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ನಾನೀಗ ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೀನಿ. ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ. ಟೌನ್ ಹಾಲ್ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅದರ ಜೊತೆಗೆ 2 KSRP ವಾಹನ, ಒಬ್ಬರು ACP, 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಯನ್ನುಗೊಳಿಸಿ ಯಾರಾದರೂ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಕಾರಣ, ಈ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡಲಾಗ್ತಿದೆ. ಮತ್ತು ಯಾರು ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅದು ಯಾವುದಕ್ಕೂ ಕೂಡ ಹಿಂದೆ ಮುಂದೆ ಯಾವುದೂ ಇಲ್ಲ. ಈಗಿದ್ದು ಕೂಡ ಇವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ನಡೆಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿರೋದ್ರಿಂದ ಗುಪ್ತಚರ ಮಾಹಿತಿಯ ಪ್ರಕಾರ ಪೊಲೀಸರು ಸಹಜವಾಗಿ ಬಂದೋಬಸ್ತನ್ನು ಮಾಡಿಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. 2 BMTC ಬಸ್ಗಳನ್ನು ಈಗಾಗಲೇ ಪೊಲೀಸರು ಸ್ಥಳದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಕಾರಣ, ಯಾರಾದರೂ ಬಂದಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದಕ್ಕೆ ಅಂತೇಳಿ. ಇನ್ನು ಈಗಾಗಲೇ 10 ಗಂಟೆ ಇನ್ನೂ ಕೂಡ ಇಲ್ಲಿ ಆ ತರಹದ ಯಾರು ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಯಾನಕ್ಕೆ ಅಂತೇಳಿ ಬಂದಂಥವ್ರು ಯಾರು ಕೂಡ ನಮ್ಮ ಕಣ್ಣಿಗೆ ಕಂಡು ಬರ್ತಿಲ್ಲ. ಕಾರಣ, ಈಗಾಗಲೇ ಪೊಲೀಸರ ಎಚ್ಚರಿಕೆ ಮತ್ತು ಪೊಲೀಸರು ಇಲ್ಲಾಗಲೇ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಬರ್ತಾರಾ ಇಲ್ವಾ ಗೊತ್ತಿಲ್ಲ, ಆದರೆ ಬಹುತೇಕ ಬರುವಂತಹದ್ದು ಡೌಟು. ಕಾರಣ, ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಪೋಸ್ಟನ್ನು ಹಂಚಿಕೊಂಡಿದ್ರೋ ಅಂಥವ್ರಿಗೆ ನಿನ್ನೆಯೇ ನೋಟಿಸ್ ಕೊಡುವ ಕೆಲಸವನ್ನು ಮಾಡಲಾಗಿದೆ. ಕಾನೂನು ಕ್ರಮದ ಎಚ್ಚರಿಕೆಯನ್ನು ಪೊಲೀಸರು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಬರುವಂತಹದ್ದು ಡೌಟು. ಯಾರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಆದಂಥವ್ರು ಯಾರಿದ್ರು, ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಗೆ 24 ಕೋಟಿಗೂ ಹೆಚ್ಚು ಫಾಲೋವರ್ಸನ್ನು ಕೇವಲ 1 ವಾರದಲ್ಲಿ ಗಳಿಸ್ಕೊಳ್ಳುವ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಇದುವರೆಗೂ ಕೂಡ ಆ ರೀತಿಯಾಗಿ ಯಾರು ಕೂಡ ಬರುವಂತಹದ್ದು ಕಂಡು ಬಂದಿಲ್ಲ. ಹೀಗಾಗಿ ಪೊಲೀಸರು ತಮ್ಮ ಕಾರ್ಯವನ್ನು ತಾವು ನಿರ್ವಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಅಭಿಯಾನವನ್ನು ನಡೆಸೋದೇ ಆಗಿದ್ರೆ ಮೊದಲು ಪೊಲೀಸ್ ಇಲಾಖೆಗೆ ಒಂದು ಅನುಮತಿ ಅರ್ಜಿಯನ್ನು ಕೊಡಬೇಕಿತ್ತು. ಅನುಮತಿ ಅರ್ಜಿಯನ್ನು ಕೊಟ್ಟು ಆ ಬಳಿಕ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಸಹಜವಾಗಿ ಪೊಲೀಸರು ಪರ್ಮಿಷನನ್ನು ಕೊಟ್ಟಿರೋರು ಏನೋ. ಕಾರಣ, ಫ್ರೀಡಮ್ ಪಾರ್ಕ್ ಹೊರತುಪಡಿಸಿ ಬೇರೆಲ್ಲೂ ಕೂಡ ಪ್ರತಿಭಟನೆ, ಸಭೆ ಸಮಾರಂಭಗಳಿಗೆ ಅಥವಾ ಈ ಅಭಿಯಾನಕ್ಕೆ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹೀಗಾಗಿ ಪೊಲೀಸರು ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. 2 KSRP ವಾಹನಗಳ ಜೊತೆ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜನೆಗೊಳಿಸಿಕೊಂಡು ಒಂದಷ್ಟು ಬಿಗಿ ಭದ್ರತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಯಾರಿಗೂ ಕೂಡ ಇಲ್ಲಿ ಅಭಿಯಾನಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು, ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ನರಸಿಂಹಮೂರ್ತಿ, ಮುಖ್ಯವಾಗಿ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಕ್ಯಾಂಪೇನ್, ಅಭಿಯಾನ, ಇದಕ್ಕೆ ಈಗ ಸಭೆ ನಡೆಸುವ ಮೂಲಕ ಮತ್ತೊಂದು ಹೆಜ್ಜೆಯನ್ನು ಮುಂದಿಡೋದಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ಆಗಿದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರು, ಫಾಲೋ ಮಾಡೋರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ನರಸಿಂಹಮೂರ್ತಿ? ಪ್ರೇಮ್, ಯಾಕಂತ ಹೇಳಿದ್ರೆ ಇದರ ಆರಂಭದಲ್ಲಿ ಈ ಇನ್ಸ್ಟಾಗ್ರಾಮ್ ಖಾತೆ ಇರ್ಬೋದು ಅಥವಾ ಈ ಟ್ವಿಟರ್ ಖಾತೆ, ಈ ಕಾಕ್ರೋಚ್
ಜನತಾ ಪಾರ್ಟಿ ಗಳಿಸ್ಕೊಂಡಂತಹ ಜನಪ್ರಿಯತೆ ಇದೆಯಲ್ಲ ಅದು ಸಹಜವಾಗಿ ಒಂದಷ್ಟು ಹುಬ್ಬೇರಿಸುವಂತೆ ಮಾಡುತ್ತೆ. ಕಾರಣ ಒಂದು ವಾರದಲ್ಲಿ 24 ಕೋಟಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋವರ್ಸನ್ನು ಇದು ಪಡೆಯುತ್ತೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಅಲ್ಲಿ ಫಾಲೋವರ್ಸ್ಗಳಾಗಿರಬೇಡ ಅಂತೇಳಿ. ಹೀಗಾಗಿ ಸಹಜವಾಗಿ ಪೊಲೀಸರು ಸಾಕಷ್ಟು ಜನ ಸೇರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಯಾರೂ ಕೂಡ ಬಂದಿಲ್ಲ. ಕಾರಣ ಇಲ್ಲಿ ಪರ್ಮಿಷನ್ ಇಲ್ಲ, ಅದ್ರ ಜೊತೆಗೆ ಪೊಲೀಸರು ಪರ್ಮಿಷನನ್ನು ಕೊಟ್ಟಿಲ್ಲ, ಇಲ್ಲಿ ನಡೆಸೋದಕ್ಕೆ ಸ್ಥಳವೂ ಕೂಡ ಇದಲ್ಲ ಇವರ ಅಭಿಯಾನವನ್ನು ನಡೆಸೋದಕ್ಕೆ. ಹೀಗಾಗಿಯೇ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಇನ್ಸ್ಪೆಕ್ಟರ್ಗಳಿರ್ಬೋದು, ACP, KSRP ತುಕಡಿ ಮತ್ತು ಹೋಮ್ ಗಾರ್ಡ್ಸು ಇವೆಲ್ಲರನ್ನು ನಿಯೋಜನೆ ಮಾಡಿಕೊಳ್ಳುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಈವರೆಗೆ ಈಗಾಗಲೇ 11 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಈವರೆಗೂ ಒಂದಷ್ಟು ಜನರು ಯಾರು ಬರುವಂತಹದ್ದು ಕಾಣಬೇಕಿತ್ತು. ಆದರೆ ಅದು ಯಾವುದು ಕೂಡ ಕಂಡು ಬರ್ತಿಲ್ಲ. ಹೀಗಾಗಿ ಈ ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ ಏನು ಇವರು ಸಭೆಯನ್ನು ನಡೆಸ್ತೀವಿ, ಇಲ್ಲಿ ಅಭಿಯಾನವನ್ನು ನಡೆಸೋದಕ್ಕೆ ನಾವು ತಯಾರಿಯನ್ನು ಮಾಡ್ತಿದ್ದೀವಿ ಇವತ್ತು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಂತೇಳಿ ಪೋಸ್ಟನ್ನು ಹಾಕ್ಕೊಂಡಿದ್ರಲ್ಲ, ಅಂಥವರು ಕೂಡ ಯಾರೂ ಬಂದಿಲ್ಲ. ಅವ್ರಿಗೆ ಈಗಾಗಲೇ ನೋಟಿಸನ್ನು ಕಳಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಹೀಗಾಗಿ ಯಾರೂ ಕೂಡ ಕಂಡು ಬರ್ತಿಲ್ಲ ಪ್ರೇಮ್. ಬಹುತೇಕ ಕಂಡು ಬರೋದು ಡೌಟು. ಯಾಕಂತ ಹೇಳಿದ್ರೆ ಪೊಲೀಸರು ಬಂದಂಥವ್ರನ್ನ ಅರೆಸ್ಟ್ ಮಾಡಬಹುದು ಅನ್ನೋ ಭಯ ಅವ್ರಿಗೂ ಇದ್ದಂತೆ ಕಂಡು ಬರ್ತಿದೆ. ಅದ್ರ ಜೊತೆಗೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಜನರನ್ನು ಸೇರಿಸುವಂತಹದ್ದು ಇದೆಲ್ಲವೂ ಕೂಡ ಅಪರಾಧ. ಅವ್ರ ಮೇಲೆ ಕೇಸ್ ಹಾಕಬಹುದು, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಪೋಸ್ಟ್ ಹಾಕೊಂಡಂಥವ್ರು ಇರ್ಬೋದು, ಯಾರು ಕೂಡ ಇಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿ ಕಂಡು ಬರ್ತಿಲ್ಲ. ಬಹುಶಃ ಮಧ್ಯಾಹ್ನದವರೆಗೂ ಕೂಡ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಳ್ತಾರೆ. ಆ ಬಳಿಕ ಯಾರೂ ಬಂದಿಲ್ಲ ಅಂತೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ಆ ಬಳಿಕ ಈಗ ಹಾಕಿರುವಂತಹ ಭದ್ರತೆ ಏನಿದೆ ಅದನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಓಕೆ.